ಒಂದು ಚಿಕ್ಕ ಗ್ರಾಮ. ಹಗಲು ಹೊತ್ತಿನಲ್ಲಿ ಹೊಲಗಳಲ್ಲಿ ಕೆಲಸ, ಕೆರೆ ಬಳಿ ಮಹಿಳೆಯರ ನಗು, ಮಕ್ಕಳ ಕಿಲಕಿಲಿ ಎಲ್ಲವೂ ಸಾಮಾನ್ಯವಾಗಿತ್ತು. ಆದರೆ ಸೂರ್ಯ ಅಸ್ತಮಿಸಿದ ಕ್ಷಣದಿಂದಲೇ ಗ್ರಾಮ ಬದಲಾಗುತ್ತಿತ್ತು. ಬಾಗಿಲುಗಳು ಧಡಕ್, ಬೀದಿಗಳು ಖಾಲಿ. ಕಾರಣ ಒಂದೇ, ಗ್ರಾಮದ ಹೊರಗಡೆ ನಿಂತಿದ್ದ ಒಂದು ಹಳೆಯ ಅರಳಿ ಮರ. ಅದನ್ನು ನೋಡಿದರೆ ಹೃದಯ ದಡದಡ. ಅಮ್ಮಂದಿರು ಮಕ್ಕಳಿಗೆ ಹೆದರಿಸ್ತಿದ್ರು. ನೀನು ಅಲ್ಲಿ ಹೋಗ್ಬೇಡ, ಅಲ್ಲಿ ಭೂತ ಆಡ್ತಾವೆ. ಹೌದು, ನಮ್ಮಮ್ಮ ಹೇಳ್ತಾರೆ ಮರದ ಮೇಲೆ ಭೂತ ಇದೆ ಅಂತ. ಅಷ್ಟರಲ್ಲಿ ಹಿರಿಯ ರಂಗಪ್ಪ ಬಂದು ಹೇಳಿದ್ರು, ಮಕ್ಕಳೇ ಕೇಳ್ರಿ, ಮರದತ್ರ ಹೋಗ್ಬ್ಯಾಡಿ. ಕತ್ತಲಾಗೋ ಮುಂಚೆ ಮನೆ ಸೇರಿಕೊಳ್ಳಿ. ಅಲ್ಲಿ ಹೋದವರು ಮತ್ತೆ ವಾಪಸ್ ಬಂದಿಲ್ಲ. ಮಕ್ಕಳೇ ಹುಷಾರ್. ದೇವರ ಕಾಪಾಡಬೇಕು. ಆ ಮರದ ಹೆಸರು ಕೇಳಿದ ತಕ್ಷಣ ಹೃದಯ ನಡುಗುತ್ತೆ. ಗ್ರಾಮದಲ್ಲಿ ನಂದಿನಿ ಮತ್ತು ಕಾವ್ಯ ಎಂಬ ಇಬ್ಬರು ಹುಡುಗಿಯರು ಇದ್ದರು. ನಗರದಲ್ಲಿ ಓದಿ ಬಹು ವರ್ಷಗಳ ನಂತರ ಗ್ರಾಮಕ್ಕೆ ಬಂದಿದ್ದರು. ಧೈರ್ಯಶಾಲಿಗಳು, ಕುತೂಹಲಿಗಳು. ಸಂಜೆಯಾಗುತ್ತಿದ್ದಂತೆ ಎಲ್ಲರೂ ಓಡುತ್ತಿದ್ದರು. ಮಕ್ಕಳು ಆಟ ಬಿಟ್ಟು ಬೋಡು ಬೋಡು. ಅದೇ ಸಮಯದಲ್ಲಿ ರಂಗಪ್ಪ ಚೌಪಾಲಿನಲ್ಲಿ ಭಯಾನಕ ಕಥೆ ಹೇಳುತ್ತಿದ್ದರು. ಕಾವ್ಯ ಮತ್ತು ನಂದಿನಿ ಅಲ್ಲಿ ಹೋಗಿ ನಿಂತರು. ಕತ್ತಲು ಬೀಳುವ ಮುಂಚೆ ಮನೆ ಸೇರಿ. ಆ ಮರದ ಬಳಿ ಹೋದವರು ಮತ್ತೆ ಬಂದಿಲ್ಲ. ದೇವರೇ ಕಾಪಾಡಲಿ, ಆ ದಿಕ್ಕಿಗೆ ಹೋಗಬೇಡಿ. ಭೂತಾನೋ ಶಾಪನೋ ಆದರೆ ಅಲ್ಲಿ ಏನು ಇದೆ? ನಾವು ವಯಸ್ಸೋರು ತುಂಬಾ ಕತೆ ಕೇಳಿದ್ದೇವೆ. ನಂದಿನಿ ಕೇಳಿದಳು, ಮರದ ಹತ್ರ ಹೋಗ್ಲು ಯಾಕೆಲ್ರೂ ಹೆದರ್ತಾರೆ? ಅಲ್ಲಿ ನಿಜವಾಗ್ಲೂ ಏನಾದ್ರೂ ಇದೆಯಾ? ಮಗಳೇ, ಅಲ್ಲಿ ಹೋಗೋದು ಜೀವಕ್ಕೆ ಅಪಾಯ. ಅದು ನಿಮ್ಮಂಥವರಿಗೆ ಅಲ್ಲ. ಊರಿನ ಜನ ಮರದತ್ರ ನೋಡ್ತಾನಿರ್ಲಿಲ್ಲ. ಜನರಿಗೆ ಗೊತ್ತಿತ್ತು ಆ ಮರದ ಹತ್ತಿರ ಯಾರೋ ಬಂದಿಯಾಗಿದ್ದಾರೆ ಅಂತ. ಆದ್ರೆ ನಿಜ ಯಾರಿಗೂ ಗೊತ್ತಿರಲಿಲ್ಲ. ತಾತ, ಸತ್ಯ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಈ ಕತೆಗಳೇನು? ನೀವಿಬ್ರು ಪೇಟೆಯಲ್ಲಿದ್ದು ಎಲ್ಲ ಮರ್ತ್ಬಿಟ್ಟಿದ್ದೀರಾ. ಇಲ್ಲಿ ರಾತ್ರಿ ಕಳೆದ ತಕ್ಷಣ ರಾತ್ರಿ ಗಾಳಿ ಕೂಡ ಸಸಸ್ ಸಸಸ್ ಎಂದು ಕೂಗುತ್ತದೆ. ನೀವ್ ಕೇಳಿ ಎಲ್ಲರೂ ಹೆದರ್ತಿರೋದು ನೋಡಿದ್ರೆ ನಮಗೆ ಕೇಳುವ ಆಸಕ್ತಿ ಹೆಚ್ಚಾಗುತ್ತಿದೆ. ಕುತೂಹಲ ಒಳ್ಳೆದು, ಆದ್ರೆ ಅದ್ರ ಜೊತೆಗೆ ತಾಳ್ಮೆ ಇರೋದು ಅಷ್ಟೇ ಅವಶ್ಯಕತೆ. ಹೆಸರು, ವಿಳಾಸ ಎಲ್ಲವೂ ಮುಗಿದು ಹೋಯಿತು. ಇಲ್ಲ ಅಂದ್ರೆ ಭಯದಿಂದ ಊರು ಬಿಟ್ಟು ಓಡಿಬಿಟ್ರು. ನಿಮ್ ಕತೆ ಕೇಳಿ ಓಡಿರ್ಬೇಕು. ಇಷ್ಟ್ ಹೇಳಿ ಅವರಿಬ್ರು ಅಲ್ಲಿಂದ ಹೊರಟು ಹೋದ್ರು. ಆದ್ರೆ ಅವ್ರ ಮನಸ್ಸಿನೊಳಗೆ ಈ ವಿಷಯ ಕಾಡ್ತಾನಿತ್ತು. ಏನ್ ಜನ ಇವತ್ತಿಗೂ ಭೂತ ಪ್ರೇತಗಳನ್ನ ನಂಬ್ತಾರೆ, ಇಲ್ಲ ಬರೇ ಕತೆ ಹೇಳ್ತಾರೆ? ಮನೆಗೆ ಹೋದ ತಕ್ಷಣ ಎಷ್ಟು ವರ್ಷ ಆದ್ಮೇಲೆ ಊರಿಗೆ ಬಂದಿದ್ವಿ. ಟೈಮ್ ಪಾಸಿಗೆ ಒಂದು ಒಳ್ಳೆ ಭೂತದ ಕತೆ ಸಿಕ್ಕಿದೆ. ಆದ್ರೆ ನಾವು ಆ ಮರದ ಕೆಳಗೆ ಏನಿದೆ ಅಂತ ನೋಡ್ಲೇಬೇಕು. ನೀನ್ ಯಾವಾಗ್ಲೂ ಹೀಗೆ ಹೇಳ್ತೀಯ. ಅಲ್ಲಿ ನಿಜವಾಗ್ಲೂ ಏನಾದ್ರೂ ಇದ್ರೆ ಏನಂತೆ? ಸತ್ಯ ಕಂಡು ಹಿಡ್ಲೇಬೇಕು. ನಂದಿನಿ ನಿನಗೆ ಆಶ್ಚರ್ಯಕರ ಕನಸು ಬೀಳ್ತೆ. ಆ ಕನಸಲ್ಲಿ ಒಬ್ಬ ಅಜ್ಜ ಕೋಲು ಹಿಡಿದು ಅವ್ರ ಕಡೆ ಬರ್ತಿರ್ತಾಂತಾನೆ. ಮತ್ತೆ ಕೂಗಿ ಹೇಳ್ತಾನೆ, ನನ್ನನ್ನು ಮುಕ್ತಗೊಳಿಸಿ, ನನ್ನನ್ನು ಮುಕ್ತಗೊಳಿಸಿ, ಇಲ್ಲದಿದ್ದರೆ ಊರು ಎಲ್ಲ ನಷ್ಟವಾಗ್ಬಿಡುತ್ತೆ. ಕಾವ್ಯ, ನಾನು ಒಂದು ಕನಸು ನೋಡಿದೆ. ಆ ಕನಸಲ್ಲಿ ಒಬ್ಬ ಅಜ್ಜ ಕೈಯಲ್ಲಿ ಕೋಲು ಹಿಡಿದು ನನ್ನನ್ನು ಕಾಪಾಡು, ನನ್ನನ್ನು ಶಾಪದಿಂದ ಮುಕ್ತಗೊಳಿಸು ಅಂತ ಕೂಗ್ತಿದ್ರು. ಅರ್ಥ ಏನಿರ್ಬೋದು? ತುಂಬಾ ಭಯಾನಕವಾಗಿತ್ತು. ಕೆಲವು ದಿನ ಅದೇ ಕನಸು ಮತ್ತೆ ಮತ್ತೆ ಬೀಳುತ್ತಿತ್ತು. ಆದ್ರೆ ವ್ಯತ್ಯಾಸ ಏನಂದ್ರೆ ಅದೇ ಕನಸು ಕಾವ್ಯಗೂ ಬೀಳುತ್ತಿತ್ತು. ಕಾವ್ಯ ತನ್ನ ಕನಸಿನ ಬಗ್ಗೆ ನಂದಿನಿಗೆ ಹೇಳ್ತಾಳೆ. ನಂದಿನಿ, ನಾನು ಅದೇ ಕನ್ಸು ನೋಡಿದೆ. ಅದೇ ಅಜ್ಜ, ಅದೇ ಸಹಾಯದ ಕೂಗು ಎಲ್ಲ. ಇಬ್ಬರಿಗೂ ಒಂದೇ ತರದ ಕನಸು ಅಂದ್ರೆ ಇದ್ರ ಅರ್ಥ ಏನಿರಬಹುದು? ಅಜ್ಜ, ನಮ್ಗ್ಯಾಕೋ ಒಂದೇ ಮರದ ಕನಸು ಬೀಳ್ತಾ ಇದೆ, ಏನಂತ ಗೊತ್ತಾಗ್ತಾ ಇಲ್ಲ. ನಮ್ಗನ್ಸುತ್ತೆ ಸತ್ಯವಾಗಿ ನಡೀತಿರ್ಬೇಕು. ಅಯ್ಯೋ, ಕೆಲವೊಮ್ಮೆ ಕನಸು ಎಚ್ಚರ ಕೊಡುತ್ತೆ. ಸುಮ್ಮನಿರೋದೇ ಒಳ್ಳೆಯದು. ಕೆಲವು ಕನಸುಗಳು ಕನಸುಗಳಾಗಿಯೇ ಉಳಿಯಬೇಕು. ಮರೆತು ಬಿಡಿ. ನಾವೇನಂತ ತಿಳ್ಕೊಳ್ಳಿ. ಕನಸಂತ ಮರ್ತು ಬಿಡಿ. ಇನ್ನೇನು? ರಂಗಪ್ಪ ಇಷ್ಟು ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ.
ನಂದಿನಿ ಮತ್ತು ಕಾವ್ಯ ಏನ್ ಯೋಚನೆ ಮಾಡಿ ಧೈರ್ಯದಿಂದ ಆ ಮರದ ಕರೆ ಹೋಗ್ತಾರೆ. ಮರದ ಕೆರೆಗೊಂದು ಗುಹೆ ಇತ್ತು. ಅಲ್ಲಿ ಎಲ್ಲಾ ಕಡೆ ಬರೀ ಕತ್ತಲು. ಇಲ್ಲೋಡು, ಇಲ್ಲೊಂದು ರಸ್ತೆ ಇದೆ. ಹೌದು, ನಡಿ ಹೋಗೋಣ. ಇವತ್ತು ಸತ್ಯ ತಿಳ್ಕೊಳ್ಳೋಣ. ಪರಸ್ಪರ ಕೈ ಹಿಡಿದು ಕೈಯಲ್ಲಿ ಬೆಂಕಿ ಕಡ್ಡಿ ಹಿಡ್ಕೊಂಡು ಕತ್ತಲೆ ಗುಹೆಯಲ್ಲಿ ಹೋಗುತ್ತಿದ್ದರು. ನಂದಿನಿ, ನಾವು ಒಳಗೆ ಬಂದ್ಬಿಟ್ಟಿವು. ಇಲ್ಲಿ ತುಂಬಾ ಕತ್ತಲೆ ಇದೆ, ತುಂಬಾ ಭಯಾನಕ. ಕೈ ಹಿಡಿದುಕೋ, ಭಯದಿಂದ ಏನೂ ಸಿಗೋದಿಲ್ಲ. ನಿಧಾನವಾಗಿ ಹೆಜ್ಜೆ ಇಡು. ನಂದಿನಿ ಮತ್ತು ಕಾವ್ಯಗೆ ಅಜ್ಜನ ಧ್ವನಿ ಕೇಳಿಸುತ್ತೆ. ಕಾಪಾಡಿ, ಕಾಪಾಡಿ, ನನ್ನನ್ನು ಮುಕ್ತಗೊಳಿಸಿ, ನನ್ನನ್ನು ಮುಕ್ತಗೊಳಿಸಿ, ಕಾಪಾಡಿ, ಕಾಪಾಡಿ. ಸ್ವಲ್ಪ ಮುಂದೆ ಹೋದಾಗ ಒಬ್ಬ ಅಜ್ಜ ಪ್ರತ್ಯಕ್ಷ ಆಗ್ತಾನೆ. ಅವನನ್ನು ಬಂದಿ ಮಾಡಿರ್ತಾರೆ. ಅಲ್ಲಿ ನೋಡು ಅಜ್ಜ, ನಮ್ ಕನ್ಸಲ್ಲಿ ಬಂದಿದ್ದು ಇವರೇ. ನಿಮಗೆ ಯಾರಿಲ್ಲಿ ಬಂಧಿಸಿರೋದು? ಅವಳು ಒಬ್ಳು ಮಾಂತ್ರಿಕೆ ಇದ್ದಾಳೆ. ಮಂತ್ರಿಕೆ ಯಾರು? ಆದ್ರೆ ಅವಳು ನಿಮ್ಮನ್ನು ಯಾಕೆ ಬಂಧಿಸಿದ್ದಾಳೆ? ಅವಳು ನನಗಿಂತಲೂ ದೊಡ್ಡ ತಾಂತ್ರಿಕೆಯಾಗಲು ಪ್ರಯತ್ನಿಸುತ್ತಿದ್ದಾಳೆ. ಅವಳು ಈ ಊರನ್ನು ನಾಶ ಮಾಡೋಕ್ಕೆ ನೋಡ್ತಿದ್ದಾಳೆ. ಆದ್ರೆ ಅವಳು ಯಾಕೆ ಈ ಥರ ಮಾಡ್ಬೇಕಂತ ಇದ್ದಾಳೆ? ನಾನು ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಮೊದಲು ನನ್ನನ್ನು ಮುಕ್ತಗೊಳಿಸಿ, ನನ್ನನ್ನು ಮೊದಲು ಮುಕ್ತಗೊಳಿಸಿ. ಸಮಯ ಇಲ್ಲ, ಅವಳು ಬಂದ್ಬಿಡ್ತಾಳೆ, ಅವಳು ಬಂದ್ಬಿಡ್ತಾಳೆ, ಬಿಡ್ತಾಳೆ. ಆಯ್ತು ಅಜ್ಜ, ನಾನಿವಾಗ್ಲೇ ನಿಮ್ಗೆ ಮುಕ್ತಗೊಳಿಸ್ತೀವಿ. ನೀವು ಹೆದರ್ಬೇಡಿ ಅಜ್ಜ, ನಾವು ನಿಮ್ನ ಮಾಂತ್ರಿಕೆಯಿಂದ ಕಾಪಾಡ್ತೀವಿ. ನೀವೇನು ಹೆದರ್ಬೇಡಿ ಅಜ್ಜ. ಇಬ್ಬರು ಹುಡುಗಿಯರು ಅಜ್ಜನನ್ನು ಬಿಡುತ್ತಾನಿದ್ರು. ಆವಾಗ್ಲೇ ಜೋರಾಗಿ ಗಾಳಿ ಬೀಸಿತು. ಗುಹೆಯೊಳಗಿಂದ ಗೆಜ್ಜೆಯ ಶಬ್ದ, ಕಿವಿಯಲ್ಲಿ ಪ್ರತಿಧ್ವನಿಸುವ ಮಂತ್ರದ ಶಬ್ದ. ಓಂ ದೈತ್ಯ ವಿನಾಶಾಯ ನಮಃ, ಓಂ ದೈತ್ಯ ವಿನಾಶಾಯ ನಮಃ, ಓಂ ದೈತ್ಯ ವಿನಾಶಾಯ ನಮಃ. ಯಾರಿವಳು? ಮಂತ್ರಿಕೆ ಇರ್ಬೇಕಿವಳು. ಅಷ್ಟರಲ್ಲಿ ಗುಹೆಯ ಮಧ್ಯಭಾಗದಲ್ಲಿ ಒಬ್ಬಳು ಮಹಿಳೆ ಕಾಣಿಸಿಕೊಂಡಳು. ಅವಳ ಕೈಯಲ್ಲಿ ಮಿನುಗುತ್ತಿರುವ ಮಣಿ. ಇಬ್ಬರು ಹುಡುಗಿಯರು ಅಜ್ಜನನ್ನು ಬಿಡುತ್ತಾನೆ ಇದ್ರು. ಅಷ್ಟರಲ್ಲಿ ಮಾಂತ್ರಿಕ ಅವಳನ್ನು ನೋಡಿ ಕಣ್ಣೆತ್ತಿ ಕೂಗುತ್ತಾಳೆ. ಯಾರ್ ನೀವು? ಇಲ್ಲಿಗೆ ಯಾಕೆ ಬಂದ್ರಿ? ಇಲ್ಲಿಗೆ ಹೋಗಿ, ಹೋಗಿ ಇಲ್ಲಿಂದ. ಯಾಕ್ ನೀನು ಅಜ್ಜನ ಕಟ್ಟಾಕಿದೀಯಾ? ಅವರಿಗೆ ಬಿಡು. ನಿಮ್ಗವನು ಮೂರ್ಖ ಮಾಡಿದ್ದಾನೆ. ಅವನು ಅಜ್ಜ ಅಲ್ಲ, ಅವನು ಒಬ್ಬ ರಾಕ್ಷಸ. ಮಕ್ಕಳೇ, ನನ್ನನ್ನು ಕಾಪಾಡಿ. ಅವಳು ನನಗೆ ಸಾಯಿಸಿ ಬಿಡ್ತಾಳೆ. ಕಾಪಾಡಿ, ದಯವಿಟ್ಟು ಕಾಪಾಡಿ. ಹೆದರಬೇಡಿ, ನಿಮ್ಗೇನಾಗೋಕೆ ಬಿಡೋದಿಲ್ಲ. ಅವರು ದೈತ್ಯ ಅಲ್ಲ. ನೀನು ಸುಳ್ಳು ಹೇಳುತ್ತಿದ್ದೀಯಾ? ನೀವಿಬ್ಬರು ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ, ತಪ್ಪು ಮಾಡ್ತಾ ಇದ್ದೀರಾ. ಓಂ ದೈತ್ಯ ವಿನಾಶಾಯ ನಮಃ, ಓಂ ದೈತ್ಯ ವಿನಾಶಾಯ ನಮಃ, ಓಂ ದೈತ್ಯ ವಿನಾಶಾಯ ನಮಃ. ನಂದಿನಿ ಮತ್ತು ಕಾವ್ಯ ಸಿಟ್ಟಿನಿಂದ ಅವಳ ಮೇಲೆ ಎಗರಾಡ್ತಾರೆ. ಮೂವರ ಜಗಳ ಮಂತ್ರಿಗೆ ಕೈಯಲ್ಲಿದ್ದ ಮಣಿ ಅಚಾನಕ್ ಕೆಳಗೆ ಬಿದ್ದು ಟಕ್ಕೆಂದು ಹೊಡೆದು ಹೋಗುತ್ತೆ. ತಕ್ಷಣ ಒಂದು ಭಯಾನಕ ಕೂಗು ಗುಹೆಯಲ್ಲೆಲ್ಲ ಪ್ರತಿಧ್ವನಿಯಾಗುತ್ತೆ. ಆವಾಗ್ಲೇ ಅಜ್ಜ ಪ್ರತ್ಯಕ್ಷ ಆದ. ಆದರೆ ಅವನು ಅಜ್ಜ ಅಲ್ಲ. ಕೆಂಪು ಕೆಂಪಾದ ಕಣ್ಣುಗಳು, ಹಲ್ಲುಗಳು ಹೊರಬಿದ್ದ ದೈತ್ಯಾಕಾರ ದೇಹ. ಗುಹೆ ನಡುಗುವಂತೆ ಗರ್ಜಿಸುತ್ತಿದೆ. ಕೊನೆಗೂ ನಾನು ಬಂಧನದಿಂದ ಮುಕ್ತನಾದೆ. ಹುಡುಗಿಯರು ಭಯದಿಂದ ಹಿಂಜರಿಗುತ್ತಾರೆ. ಮೂರ್ಖ ಹುಡುಗಿಯರೇ,
ಈ ದೈತ್ಯ 1000 ವರ್ಷಗಳ ಹಿಂದಿನದು. ಊರನ್ನು ನಾಶ ಮಾಡ್ತಾ ಬಂದಿದ್ದ. ತಾಯಿ ಚಾಮುಂಡಿ ದೇವಿಯೇ ಇದನ್ನು ಬಂಧಿಸಿದ್ದಳು. ಆದರೆ ದೇವಿಯ ಶಕ್ತಿ ಕ್ಷೀಣಿಸಿದೆ. ಇದೀಗ ಅವನು ಮತ್ತೆ ಬಲಶಾಲಿ ಆಗ್ತಿದ್ದಾನೆ. ನಾನು ದೈತ್ಯಾಕಾರ ರಾಕ್ಷಸನು. ನನ್ನ ಶಕ್ತಿಗೆ ಎದುರು ನಿಲ್ಲೋ ಧೈರ್ಯ ಯಾರಿಗೂ ಇಲ್ಲ. ನೀನು ತಪ್ಪು ಮಾಡಿದೆ. ಈಗ ನನ್ನ ಕೋಪವನ್ನು ನೋಡ್ತೀಯಾ? ಮೊದಲು ನನ್ನನ್ನು ದಾಟಬೇಕು. ಭಯಪಡಬೇಡ ಮಕ್ಕಳೇ, ನೀವು ಸತ್ಯಕ್ಕಾಗಿ ಬಂದಿದ್ದೀರಿ. ಶಾಪವನ್ನು ಮುರಿಯುವ ಶಕ್ತಿ ಧೈರ್ಯ ಮತ್ತು ತ್ಯಾಗದಲ್ಲಿದೆ. ಕಾವ್ಯ, ನೀನು ಕಂಡ ಕನಸು ಸುಮ್ಮನೆ ಕನಸು ಅಲ್ಲ. ಆ ಅಜ್ಜನ ರೂಪದಲ್ಲಿ ಕಾಣಿಸಿದ್ದು ಈ ದೈತ್ಯನ ಆತ್ಮ, ಅವನ ಶಕ್ತಿ, ಅವನ ಅಹಂಕಾರ. ಅದನ್ನೇ ಮುರಿಯಬೇಕು. ನೀವು ಇಬ್ಬರೂ ನಿಮ್ಮ ಭಯವನ್ನು ಬಲಿ ಕೊಡಬೇಕು. ನಿಮ್ಮ ಹೃದಯದ ಶುದ್ಧತೆ ಈ ದೈತ್ಯನ ಅಂತ್ಯ. ಕ್ಷಮಿಸಿ, ನಾವು ತಪ್ಪಾಗಿ ಅರ್ಥ ಮಾಡಿಕೊಂಡೆವು. ನಾವು ದೊಡ್ಡ ತಪ್ಪು ಮಾಡಿದ್ದೇವೆ. ಇದು ಇಲ್ಲಿ ಬರಬಾರ್ದಿತ್ತು. ಈಗ ತುಂಬಾ ತಡವಾಗಿದೆ. ಅವನು ನಮ್ಮನ್ನ ನೋಡಿತಾನೆ. ಓ ದೇವ್ರೇ, ಓಡೋಣ. ರಾಕ್ಷಸ, ನಾನು ನಿನ್ನನ್ನು ನಾಶ ಮಾಡಿಬಿಡುತ್ತೇನೆ. ಹೇ ಮನುಷ್ಯ, ನೀನು ನನ್ನನ್ನು ನಾಶ ಮಾಡ್ತೀಯಾ? ನಿನ್ನ ಧೈರ್ಯವನ್ನೇ ನಾನು ಮುರಿದು ಹಾಕ್ತೀನಿ. ತಾಯಿ ಚಾಮುಂಡಿ, ನಮ್ಮನ್ನು ಕಾಪಾಡು. ಈ ಭಯಾನಕ ರಾಕ್ಷಸನಿಂದ ರಕ್ಷಿಸು. ಜಯ ಜಯ ಚಾಮುಂಡೇಶ್ವರಿ. ರಾಕ್ಷಸ ಮೊದಲು ನಂದಿನಿ ಮತ್ತು ಕಾವ್ಯನ ಮೇಲೆ ದಾಳಿ ಮಾಡಿದ. ಅಷ್ಟರಲ್ಲಿ ಮಂತ್ರಿಕೆ ದೈತ್ಯದ ಮುಂದೆ ಬಂದು ನಿಂತಳು. ಇಲ್ಲ, ಮೊದಲು ನನ್ನನ್ನು ಗೆಲ್ಲಬೇಕು. ದೈತ್ಯ ವಿನಾಶಾಯ ನಮಃ, ದೈತ್ಯ ವಿನಾಶಾಯ ನಮಃ. ಮಂತ್ರಗಳ ಭೀಕರ ಗುಂಜಿನಿಂದ ಸುರಂಗವೇ ಕಂಪಿಸಲು ಶುರುವಾಯಿತು. ಗಾಳಿ ಜೋರಾಗಿ ಬೀಸಿತು. ಕಲ್ಲುಗಳು ಕೆಳಗೆ ಬೀಳಲಾರಂಭಿಸಿದವು. ಅವಾಗಲೇ ಮಂತ್ರಿಕೆ ತನ್ನ ಸಂಪೂರ್ಣ ಶಕ್ತಿಯನ್ನು ಒಟ್ಟುಗೂಡಿಸಿ ಭಯಾನಕ ದೈತ್ಯನ ಮೇಲೆ ಪ್ರಯೋಗಿಸಿದಳು. ದೈತ್ಯನು ಕೋಪದಿಂದ ಗರ್ಜಿಸಿ ಹಿಂದೆ ಸರಿಯಬೇಕಾಯಿತು. ನಿಧಾನವಾಗಿ, ಕ್ಷಣ ಕ್ಷಣಕ್ಕೂ ಮಂತ್ರಿಕೆಯ ಶಕ್ತಿ ಹೆಚ್ಚುತ್ತಾ ಹೋಯಿತು. ಯಾಕೆಂದ್ರೆ ಇತ್ತ ನಂದಿನಿ ಮತ್ತು ಕಾವ್ಯ ಕಣ್ಣು ಮುಚ್ಚಿ ಭಕ್ತಿಯಿಂದ ಮಂತ್ರ ಜಪಿಸಲು ಆರಂಭಿಸಿದರು. ಮಂತ್ರಗಳ ಶಕ್ತಿ ಆಕಾಶವನ್ನೇ ಚೀರಿದಂತೆ ಆಯಿತು. ದೈತ್ಯನ ನೋವಿನಿಂದ ಭೀಕರ ಸ್ಫೋಟದೊಂದಿಗೆ ಆ ದೈತ್ಯನು ಬೂದಿಯಾಗಿ ಪರಿವರ್ತಿತನಾಯಿತು. ಸುರಂಗದಲ್ಲಿ ಭಯಾನಕ ನಿಶ್ಶಬ್ದ ಆವರಿಸಿತು. ಇಬ್ಬರು ಹುಡುಗಿಯರ ಸಾಹಸದಿಂದ ದೈತ್ಯನ ಅಂತವಾಯಿತು. ಮತ್ತೆ ಊರಲ್ಲಿ ಶಾಂತಿ ಮತ್ತು ಸ್ವಾತಂತ್ರ್ಯದ ಗಾಳಿ ಆವರಿಸಿತು. ತಾಯಿ ಚಾಮುಂಡಿಯ ಕೃಪೆಯಿಂದ ಕಾಳಿಂಗಪುರ ಶಾಶ್ವತವಾಗಿ ಶಾಪದಿಂದ ಮುಕ್ತ